ಒನ್ ಆಫ್ ದಿ ಸ್ಪೆಷಲ್ ಡೇ. ಮ್ಯಾನ್ಯುಯಲ್ ನ ಕಲಿಯೋ ಕಾರಣನ ಈ ನ್ಯಾನೋಕ್ಸ್ ಇದು, ಈ ಫೋರ್ಡು ಇದು ಕೂಡ ಮ್ಯಾನ್ಯುಯಲ್. ಇದುವರೆಗೂ ಇಷ್ಟು ಕತ್ಲಲ್ಲಿ ನಾವು ಬಂದೇ ಇಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಥಂಬ್ನೇಲ್ನ ನೋಡಿರ್ತೀರೋ ಆಲ್ರೆಡಿ. ಸೊ ಇದು ನನ್ನ ಜೀವನದ ಒನ್ ಆಫ್ ದಿ ಸ್ಪೆಷಲ್ ಡೇ. ಫಸ್ಟ್ ಟೈಮ್ ಕಾರ್ ತೊಗೊತಾ ಇದ್ದೀನಿ. ಅಂದರೆ ನಾನು ಕಾರ್ ಜರ್ನಿನ ಶೇರ್ ಮಾಡ್ತೀನಿ, ಕೆಳಗಡೆ ಎಲ್ಲ ಹೋಗಿ ನನ್ನ ಹಳೆ ಕಾರ್ನೆಲ್ಲ ತೋರಿಸ್ತೀನಿ. ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್ ಫಾರ್ ಮೀ. ಇನ್ನೊಂದೇನಂದ್ರೆ ನಮ್ಮ ಅಪ್ಪ ಅಮ್ಮಂಗೂ ನಾನು ಹೇಳಿಲ್ಲ ಕಾರ್ ತೊಗೊತಾ ಇರೋದು. ನಮ್ಮ ಅಣ್ಣಂಗೆ ಲೊಕೇಶನ್ ಕಳಿಸ್ಬೇಕಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಯಾ, ಐ ಆಮ್ ಸೋ ಹ್ಯಾಪಿ, ಸೋ ಎಕ್ಸೈಟೆಡ್. ಆ್ಯಂಡ್ ನನ್ನ ಹೊಸ ಔಟ್ಫಿಟ್ನ ತೋರಿಸ್ತೀನಿ. ದಿಸ್ ಈಸ್ ಮೈ ಟುಡೇಸ್ ಔಟ್ಫಿಟ್. ಬೇಕು ಅಂತಲೇ ನಾನು ಬ್ಲೂ ಕಲರ್ ಹಾಕಿರೋದು. ಆ್ಯಂಡ್ ಹಾಗೆ ಒಂದು ಸಿಂಪಲ್, ಲೂಸ್ ಆಗೋಗಿದೆ ಇದು, ಸಿಂಪಲ್ ವಾಚ್. ಆ್ಯಂಡ್ ಸಿಕ್ಕಾಪಟ್ಟೆ ಸೆಕೆ, ಹೆಂಗೆ ತಲೆ ಬಾಚಿದ್ರು ಬೇವರ್ಸ್ತಾ ಇದ್ದೀನಿ ನಾನು. ಸೊ ಐಮ್ ಎಕ್ಸೈಟೆಡ್. ಪೂಜೆ ಸಾಮಾನು ತೊಗೊಂಡು ಹೊರಡೋಣ. ನಾವು ಇಲ್ಲೇ ಮೇನ್ ರೋಡಿಗೆ ಬಂದಿದ್ದೀವಿ ಹೂವು ತೊಗೊಂಡು ಹೋಗೋಣ ಅಂತ. ನಮ್ಮ ಜೊತೆ ಒಂದು 3 ಜನನು ಹೂವು ತರೋದಕ್ಕೆ ಹೋಗಿದ್ದಾರೆ. ಸೊ ಕಾರಲ್ಲಿ ಕೂತಿದ್ದೀನಿ. ಆ್ಯಂಡ್ ಟೈಮ್ ಈಗ 10 o'clock. ಬೈ 11 o'clock ನಾವು ಶೋರೂಮಲ್ಲಿ ಇರ್ತೀವಿ ಅಂತ ಹೇಳಿದ್ದೀವಿ. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿದ್ರೆ ಯಾರೋ ನೋಡಿದ್ರು ಪಾಸ್ ಆಗಿ. ಸಂಡೇ ಒಂಥರ ಫ್ರೀ ಡೇ, ಟ್ರಾಫಿಕ್ ಇರಲ್ಲ ಅಂತ. ಯಪ್ಪ ನೋಡಿ ಎಷ್ಟು ಜನ, ಟ್ರಾಫಿಕ್ ಓಡಾಡ್ತಾನೆ ಇದೆ ಮೇನ್ ರೋಡಲ್ಲಿ ಗಾಡಿ ನಾನ್ ಸ್ಟಾಪ್. ನಮ್ಮ ಡ್ಯಾಡಿ ಮಮ್ಮಿಗೆ ಡೌಟ್ ಬಂದಿದೆ. ಯಾಕಂದರೆ ನಾನು ಗಾಡಿಗೆ ಮುಂದೆ ಇಡ್ತೀವಲ್ಲ ದೇವ್ರನ್ನ ಆರ್ಡ್ರ್ ಮಾಡಿದ್ದೀವಿ, ಅದು ನಮ್ಮಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದಾರೆ. ಸೊ ವಿ ಹ್ಯಾವ್ ಕಮ್ ಟು ದಿ ನೆಕ್ಸಸ್ ಶೋರೂಮ್. ನಂಗೆ ಗೊತ್ತು ನಾನು ಕಾರ್ ತೊಗೊಂಡು ತುಂಬ ದಿನಗಳ ನಂತರ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ. ಫ್ರ್ಯಾಂಕಾಗಿ ನನಗೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ ಎಡಿಟ್ ಮಾಡೋದಕ್ಕೆ. ಆಮೇಲೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನವೇ ಅಪ್ಲೋಡ್ ಮಾಡೋಣ ಅಂತ ಮೈಂಡಲ್ಲಿ ಕೂಡ ಇತ್ತು. ಸೊ ನನ್ನ ಮೊಬೈಲ್ನ ನಮ್ಮ ಅಣ್ಣಂಗೆ ಕೊಟ್ಬಿಟ್ಟಿದ್ದೆ, ನೀನು ಆದಷ್ಟು ವೀಡಿಯೋ ರೆಕಾರ್ಡ್ ಮಾಡು ಅಂತ. ಅವನು ಶೋರೂಮ್ನ ಪ್ರಮೋಷನ್ ಮಾಡೋ ಥರ ಆಚೆಯಿಂದ ವೀಡಿಯೋ, ಒಳಗಡೆಯಿಂದ ವೀಡಿಯೋ, ಶೋರೂಮಲ್ಲಿರೋ ಎಲ್ಲ ಕಾರ್ಗಳದ್ದು ವೀಡಿಯೋ ತಗೊಂಬಂದಿದ್ದಾನೆ. ಆ್ಯಕ್ಚುಲಿ ನಾನು ಕಾರ್ ಬುಕ್ ಮಾಡಿದ್ದು 13th April ಮಂಡೇ. ಆ್ಯಂಡ್ ಡೆಲಿವರಿ ತೊಗೊಂಡಿದ್ದು 19th April ಅಕ್ಷಯ ತೃತೀಯ ದಿನವೇ. ಸೊ ಅಕ್ಷಯ ತೃತೀಯ ದಿನವೇ ಬೇಕು ಅಂತ ಹೇಳಿ ಶೋರೂಮವ್ರಿಗೂ ಚೆನ್ನಾಗಿ ಪ್ರೆಷರ್ ಹಾಕಿ ಅವತ್ತಿಗೆ ಡೆಲಿವರಿ ತೊಗೊಂಡದ್ದು. ನೋಡಿ ಇದೆಲ್ಲ ವೀಡಿಯೋ ನಮ್ಮ ಅಣ್ಣನೇ ಮಾಡ್ಕೊಂಬಂದಿರೋದು. ನಮ್ಮ ಅಣ್ಣ ಮಾಡಿರೋ ವೀಡಿಯೋ ಅಂದಮೇಲೆ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಡೋದೇ ಇರುತ್ತೆ. ನಾನು ಅಲ್ಲೆಲ್ಲ ನಿಂತ್ಕೊಂಡು ಮೋಸ್ಟ್ಲಿ ಏನೋ ಮಾತಾಡ್ತಾ ಇದ್ದೆ ಅನಿಸುತ್ತೆ. ಸೊ ಅವನು ಫುಲ್ ವೀಡಿಯೋ ತಕ್ಕೊಂಡು ಓಡಾಡಿದ್ದಾನೆ. ಇರಲಿ, ಒಂದು ಕ್ಲಿಪ್ಪಿಂಗ್ಸ್ ಮೆಮೊರಿ ಅಂತ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೆ. ನನಗೇನೋ ತಲೆನೇ ಓಡ್ತಾ ಇರಲಿಲ್ಲ. ಯಾಕಂದರೆ ಇದು ನಮ್ಮ ಸೆಕೆಂಡ್ ಕಾರು. ಸೊ ಇಬ್ಬರು ಫಸ್ಟ್ ಕಾರ್ ಕಿಯಾನ ಒಟ್ಟಿಗೆ ತೊಗೊಂಡ್ವಿ. ಆ್ಯಂಡ್ ಇವಾಗ ಇದೂ ಒಟ್ಟಿಗೆ ತೊಗೊತಾ ಇದ್ದೀವಿ. ಚೆನ್ನಾಗಿ ಫೋಟೋ ತಗೊಂಡ್ಬಿಟ್ಟಿದ್ದೀನಿ ನಾನು. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ ಓಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಹಿಡಿಯಬೇಕು ನೀನು ಅದೃಷ್ಟದ ಕೈಗಾಲ. ಸೋಲು ಗೆಲುವು ಈ ಜೀವ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು.
ಶೋರೂಮಿಂದ ಸೀದಾ ಗಣೇಶ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಟೈಮ್ ಆಗೋಗಿತ್ತು ಅಂತ ಎಲ್ಲ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು. ಸೊ ನನ್ನ ಕಾರ್ ಬಗ್ಗೆ ಹೇಳ್ತೀನಿ ಅಂತ ಅನ್ನಲ್ಲ, ಬನ್ನಿ. ಸೊ ನಾನು ಫಸ್ಟ್ ತೊಗೊಂಡು ಓಡಿಸಿದ ಕಾರ್ ಬಂದು ಈ ನಾನು ಇದನ್ನು ಆಲ್ರೆಡಿ ಒಬ್ರು ಕೊಟ್ಟಿದ್ದೀನಿ. ಅವ್ರು ಮೇಂಟೈನ್ ಮಾಡಿದ್ರೆ ಧೂಳು ಮಾಡಿಟ್ಟಿದ್ದಾರೆ. ಸೊ ನನ್ನ ಕಾರ್ ಕಲಿತು ಪ್ರಾಪರಾಗಿ ಮ್ಯಾನ್ಯುಯಲ್ನ ಕಲಿಯೋಕ್ಕೆ ಕಾರಣನ ಈ ನಾನು ರೆಡ್ ಕಲರ್. ನಾನು ಇದನ್ನು ಆಲ್ರೆಡಿ ಒಬ್ರು ಕೊಟ್ಬಿಟ್ಟಿದ್ದೀನಿ. ಇದು ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಓಡಿಸಿದ್ದು ನಂಬರ್ ಪ್ಲೇಟ್ ತೋರಿಸ್ಬೇಡ, ನಂಬರ್ ಪ್ಲೇಟ್ ಕಾಂಚ ನಡಿಯ. ನಾನು ನೆಕ್ಸ್ಟ್ ಓಡಿಸಿದ್ದು ಈ ಫೋರ್ಡು. ಇದು ಕೂಡ ಮ್ಯಾನ್ಯುಯಲ್ಲು. ಇದು ತುಂಬ ಹಳೆ ಗಾಡಿ, ಬಟ್ ಸಿಕ್ಕಾಪಟ್ಟೆ ಪವರ್ ಇದೆ. 3000 RPM ತನಕ ಹೋಗಿತ್ತು ಜಸ್ಟ್ ಥರ್ಡ್ ಗೇರಲ್ಲಿ. ಸೊ ಈ ಗಾಡಿನ ಇವಾಗ ನಮ್ಮ ಅಣ್ಣನಿಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ. ತಂಗಿ ಕಾಸ್ಟ್ಲಿಯಸ್ಟ್ ಗಿಫ್ಟ್ ಕೊಡ್ತಾ ಇದ್ದೀನಿ. ಅಂದರೆ ಹೆಂಗಿದ್ರು ಮದುವೆಗೆ 1 ಲಕ್ಷ ಕೊಡ್ಬೇಕಲ್ವಾ, ಅದಕ್ಕೆ ಕಾರ್ ಕೊಟ್ಟೆ ತೀರಿಸ್ಬಿಡ್ತೀನಿ ನಾನು. ಸೊ ಇದು ನಾನು ನಮ್ಮ ಅಣ್ಣನಿಗೆ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಕಾರ್ನ. ಇದು ನಾನು ಮ್ಯಾಕ್ಸಿಮಮ್ ಒಂದು 50 ಕಿಲೋಮೀಟ್ರೂ ಓಡಿಸಿಲ್ಲ. ಸೊ ದಿಸ್ ಗೋಸ್ ಟು ಮೈ ಬ್ರದರ್. ಆ್ಯಂಡ್ ನೆಕ್ಸ್ಟ್ ನನ್ನ ಕಾರಲ್ಲಿದೆ. ಸೊ ಈಗ ನಾವು ಊರಿಗೆ ಹೋಗ್ತಾ ಇದ್ದೀವಿ ಪೂಜೆ ಮಾಡ್ಸೋದಕ್ಕೆ. ಸೊ ಬಾಯ್. ನಾವೀಗ ನೆಲಮಂಗ್ಲದಲ್ಲಿ ಸ್ಟಾಪ್ ಮಾಡಿ ಹೂವು ತೊಗೊಂಡಿದ್ದೀವಿ ದೇವ್ರಿಗೆ. ಬಿಸಿಲು ಅಂತ ಹಾಕಿರೋದು. ಈಗ ಒಂಚೂರು ಹಣ್ಣು ಬೇಕಿತ್ತು, ಹಣ್ಣು ಪಿಕ್ ಮಾಡೋಕ್ಕೆ ಇಟ್ಟಿದ್ದೀನಪ್ಪ. ಅಯ್ಯ ದೇವ್ರೆ. ಸೊ ಹೂವು ಎತ್ಕೊಂಡು ನಮ್ಮ ಅಮ್ಮನ ಕಾರಲ್ಲಿ ಬಿಟ್ಟಿದ್ದೀವಿ ನೋಡಿ. ಒಬ್ಬರೇ ಕೂತವ್ರೆ. ಶೆಕೆ ಬಿಸಿಲು, ನಾನು ಆಚೆ ಬರಲ್ಲ ಅಂತೆ. ಬಿಸಿಲಲ್ಲಿ ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ಇಲ್ಲಿ ಹಸುಗಳನ್ನ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ಯಾರಿದು ಹಿಂಗೆ ಸೌಂಡ್ ಮಾಡ್ತಾ ಇದೆ ಅಂತ ನೋಡ್ತಾ ಇದೆ ನೋಡಿ. ಅಲ್ಲೆಲ್ಲ ಇನ್ನೂ ಇದೆ, ಆ ಕಡೆ ಎಲ್ಲ ಇದೆ, ಕುರಿ ಇದೆ, ಇನ್ನು ಇದ್ರ ಹಿಂದೆ ಹಸು ಎಲ್ಲ ಇದೆ. ಇದು ಮಲ್ನಾಡ್ ಗಿಡ್ಡ. ಏನೋ ಮಾಡ್ತು ಹಸು, ಲಕ್ಷ್ಮಿ ಇರುತ್ತೆ ನಾಲ್ಗೆಲಿ. ನಕ್ಕಪ್ಪ ಹಸ್ತಾನ. ನೀ ಕೈ ತೊಳ್ಕೊಂಡಿಲ್ಲ ಕರೆಕ್ಟಾಗಿ. ಫ್ರೆಂಡ್ಲಿ ಆಗಿದೆ ನೋಡು. ಏನ್ ಹಾಚ್ಕೊಂತ ಇದೆ ಅದು. ಹುಚ್ಚೋಗ್ಬಿಡ್ತು ಖುಷಿಗೆ. ಎಲ್ಲ ಹುಚ್ಚೋಯ್ತು ಖುಷಿಗೆ. ನಮ್ ಕರಿ ಅಂತಾರ ಬಾಲ ಅಲ್ಲಾಡ್ಸ್ದಾಗ ಅದು ಸ್ವೀಟ್ ಫ್ರೆಂಡ್ಲಿ ಅಂತ ಗೊತ್ತಾಗುತ್ತೆ. ಜುಮ್ಮಿ ಅಲ್ಲಿ ತೋರ್ಸು. ನೀಂತ ತೀಟ ಎಲ್ಲ ಮಾಡಬೇಡ ಕಣ. ಸೊ ಗಣೇಶ ದೇವಸ್ಥಾನ ಬಾಗ್ಲಾಕ್ಬಿಟ್ಟಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಫಸ್ಟ್ ಬಂದಿದ್ದೆ ಅಮ್ಮಾಜಮ್ಮನ ದೇವಸ್ಥಾನಕ್ಕೆ. ಅದು ಹಿಂಗಾಯ್ತು ನೋಡಿ, ಫಸ್ಟ್ ಮನೆ ದೇವ್ರಿಗೆ ಪೂಜೆ ಮಾಡ್ಸಂಗಾಯಿತು. ಸೊ 2 ಕಾರಲ್ಲಿ ಸಪ್ರೇಟಾಗಿ ಹೋಗಿದ್ವಿ, ಯಾಕಂದ್ರೆ ನಾವು ಸ್ವಲ್ಪ ಜಾಸ್ತಿ ಜನನೇ ಇದ್ವಿ. ಹೆಂಗೂ ಅಕ್ಷಯ ತೃತೀಯ ದಿನ ಒಳ್ಳೆ ದಿನ ಅಲ್ಲ. ಸೊ ದೇವ್ರಿಗೂ ಹಾಗೆ ಪೂಜೆ ಮಾಡಿಸಿ, ಕಾರ್ಗೂ ಹಾಗೆ ಪೂಜೆ ಮಾಡಿಸಿದ್ದು. ತುಂಬ ದಿನಗಳ ಹಿಂದೆ ನಾನು ದೇವ್ರಿಗೆ ಒಂದು ಬೆಳ್ಳಿ ಐಟಮ್ ತೆಗೆದಿಟ್ಟಿದ್ದೆ. ಕೊಡೋಣ ಅಂತ ಆಗೇ ಇರಲಿಲ್ಲ. ಎಷ್ಟು ಮೆಮೊರಬಲ್ ಆಯಿತು ಅಂದರೆ ಅಕ್ಷಯ ತೃತೀಯ ದಿನವೇ ನಾನು ದೇವ್ರಿಗೆ ಕೊಡೋಂಗಾಯಿತು. ಸೊ ವೆಸ್ ಹ್ಯಾಪಿ. ಇವರೆಲ್ಲ ಹೂವು ಕಟ್ಟಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ನಾನು ಒಳಗಡೆ ದೇವ್ರಿಗೆ ಪೂಜೆ ಸಾಮಾನು ಮಡ್ಲಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟೊಂದು ನಾವು ಕೊಟ್ಟಿದ್ದು ಹೂವನ್ನೆಲ್ಲ ಹಾಕ್ಕೊಂಡು ದೇವ್ರ ಮನೇನ ನೀಟಾಗಿ ರೆಡಿ ಮಾಡಿಕೊಂಡ್ರು ಅವರು. ಪೂಜೆ ಮಾಡ್ಸೋಣ ಅಂತ ಬಂದ್ವಾ. ನಮ್ಮೂರು ಎಂಟ್ರೆನ್ಸ್ ಆಗ್ಬೇಕಾದ್ರೆ ಇಲ್ಲಿ ಮೆರವಣಿಗೆ ದೇವ್ರು ಏನೋ ಹೊಂದಿಸಿದ್ರು. ಸೊ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಮ್ಮಪ್ಪ ಅಲ್ಲಿ ನೋಡಿ ಭಕ್ತಿಯಿಂದ ನಿಂತ್ಕೊಂಡು ಪೂಜೆ ಮಾಡ್ತಾ ಇದ್ರು. ನಾವು ತಿಪ್ಪು ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 7-7:30 ಆಗಿಬಿಟ್ಟಿತ್ತು. ಅಲ್ಲಿ ಬೇರೆ ಊರಲ್ಲಿ ಯಾರೋ ಫಂಕ್ಷನ್ ಮಾಡಿಸಿದ್ದು ಅಂತ ಪೂಜಾರಪ್ಪ ಬ್ಯುಸಿ ಆಗಿಬಿಟ್ಟಿದ್ರ. ಅವ್ರನ್ನ ಕರ್ಕೊಂಡು ನಾವಿಲ್ಲಿ ಬಂದಾಗ ಪಾಪ ಅವ್ರು ಆವಾಗ ಗೇಟ್ ತೆಗೆದು ದೇವ್ರ ಮನೆ ದೇವ್ರ ಗುಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಯಾಕಂದ್ರೆ ಹೂವು ಎಲ್ಲ ತೆಗೆದು ನೀಟಾಗಿ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರು. ಪ್ರಾಪರಾಗಿ ನೋಡ್ಬೋದು. ಮಿಕ್ಕಿದಿನ ಹೂವು ತುಂಬಿಸ್ಬಿಟ್ಟಿರ್ತಾರೆ. ಆ್ಯಂಡ್ ನಾನು ಇಲ್ಲಿ ಮಡ್ಲಕ್ಕಿ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ. ಸೊ ದೇವಸ್ಥಾನಕ್ಕೆ ಬಂದಾಗ ಇಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ 2 ದೇವರಾಗಿರೋದ್ರಿಂದ 2 ಸಪ್ರೇಟ್ ಪೂಜೆ ಸಾಮಾನು ಕೊಡ್ತೀನಿ. ಆ್ಯಂಡ್ 2 ಸಪ್ರೇಟ್ ಮಡ್ಲಕ್ಕಿ ಕಟ್ತೀನಿ. ಇಬ್ರಿಗೂ ಭೇದ ಭಾವ ಮಾಡಬಾರ್ದವ. ಇಬ್ರಿಗೂ ಒಂದೇ ಕಲರ್ ಬ್ಲೌಸ್ ಪೀಸಲ್ಲಿ ನಾನು ಕಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಏನು ಮಾತಾಡ್ತಾ ಇದ್ದೀನಿ ಅಂದರೆ, ನಮ್ಮಣ್ಣ ಇದೆಲ್ಲ ಏನಕ್ಕೆ ಮಾಡ್ತಾ ಇದೆಯಾ ಏನು ಎತ್ತ ಅಂತ ಸಿಗ್ನಿಫಿಕೆನ್ಸ್ ಕೇಳ್ತಾ ಇದ್ದ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಅಷ್ಟೇ, ಏನೋ ದೊಡ್ಡೋಳ ಥರ. ಈ ಥರ ಮನೆಗೆ ಏನೇ ದುಡ್ಡು ತೊಗೊಂಡ್ರು ಫಸ್ಟು ಮನೆ ದೇವ್ರಿಗೆ ಒಪ್ಪಿಸ್ಬಿಡ್ಬೇಕು. ಅದೊಂಥರ ನನಗೆ ಸಮಾಧಾನ ಆಗುತ್ತೆ. ಯಾಕೆಂದರೆ ನಾವು ಓಡಾಡ್ತಾ ಇರ್ತೀವಿ, ಸುಮಾರು ಕಡೆ ಟ್ರಾವೆಲ್ ಮಾಡ್ತೀವಿ ಗಾಡಿ ತೊಗೊಂಡೋಗಿ. ಸೊ ಎಲ್ಲ ದೇವರ ಕೃಪಾ ಕಟಾಕ್ಷ ಇರಬೇಕು ಅಂತ. ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗೂ ಅಷ್ಟೇ, ಚಿಕ್ಕವಳಿದ್ದಾಗಲ್ಲ ಈಗಲೂ ನಾನು ಹಾಗೆ ಮಾಡ್ತೀನಿ. ಏನಾದ್ರು ಹೊಸ ಬಟ್ಟೆ ತೊಗೊಂಡಾಗ ದೇವ್ರಿಗೆ ಮುಟ್ಟಿಸ್ಬಿಟ್ಟೆ ಹಾಕ್ಕೊಳ್ಳೋದು ನಾನು. ಎಲ್ಲನೂ ಹೇಳಿ ತೋರಿಸಿರಲ್ಲ ಅಷ್ಟೇ, ಬಟ್ ಪ್ರತಿ ಹೊಸ ಬಟ್ಟೆನೂ ನಾನು ದೇವ್ರಿಗೆ ಮುಟ್ಟಿಸೇ ಮಾಡೋದು.
ಸೊ ಹೀಗೂ ಕಾರ್ ತೊಗೊಂಡಿದ್ದೀವಿ. ಒನ್ ಬಿಗ್ ಸ್ಟೆಪ್ ಇನ್ ಲೈಫ್ ಅಂದಮೇಲೆ ಆಬ್ವಿಯಸ್ಲಿ ದೇವ್ರ ಪೂಜೆ ಮಾಡಿಸ್ಲೇಬೇಕು. ನಾನು ನಂಬಿ ಬಂದಿರುವ ದೇವರಿದು. ಸೊ ಅದಕ್ಕೋಸ್ಕರ ಎಷ್ಟು ರಾತ್ರಿ ಆದರೂ ಪರವಾಗಿಲ್ಲ ಬಂದು ಪೂಜೆ ಮಾಡಿಸ್ಲೇಬೇಕು ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಖುಷಿ ಆಯಿತು ಪೂಜೆ ಚೆನ್ನಾಗಿ ನಡೀತು ಅಂತ. ನಮ್ದಲ್ಲ ಅವ್ರ ತಟ್ಟೆನೆ ಪೂಜೆ ಸಾಮಾನು ಎಲ್ಲ ಕೊಟ್ಟು ಇತ್ಕೊಂಬಂದಿದ್ದೀನಿ. ಹಾಂ ಸ್ವಲ್ಪ ಹಿಂದೆ ಏನಾಗಲ್ಲ, ಹೊಡಿ ಎಲ್ಲರೂ ಹೊಡಿತಾರೆ ಅಮ್ಮ. ಈಗ ನಾವು ಪಟ್ಲಮ್ಮನ ಗುಡಿಲಿ ಪೂಜೆ ಮುಗಿಸಿದ್ದೀವಿ. ನಾನು ಚಿಕ್ಕವಳಿದ್ದಾಗ ಜಾತ್ರೆ ಟೈಮಲ್ಲಿ ನಾವು ದೇವಸ್ಥಾನಕ್ಕೆ ಇಷ್ಟೊತ್ತಲ್ಲಿ ಬಂದಿದ್ದು ಬಿಟ್ಟರೆ ಇದುವರೆಗೂ ಇಷ್ಟು ಕತ್ಲಲ್ಲಿ ನಾವು ಬಂದೇ ಇಲ್ಲ. ಆ್ಯಂಡ್ ಆ್ಯಕ್ಚುಲಿ ಊರವರೇ ಯಾರೂ ಇಷ್ಟೊತ್ತಲ್ಲಿ ಓಡಾಡಲ್ಲ. ಸೊ ಪೂಜೆ ಮುಗಿಸಿದ್ದೀವಿ. ಡೋರ್ ಓಪನ್ ಮಾಡಿ ಎಲ್ಲ ಒಳಗೆ ಎತ್ಕೊಂಡೋಗ್ಬಿಟ್ಟೆ ನಾನು ಕಾರೊಳಗೆ. ಇಡೋಣ ಬಾ ಹಂಗೆ. ಸೊ ಪೂಜೆ ನೀವೇ ತಗೊಳ್ಳಿ, ಸ್ವೀಟು ಇದೆ ಕೊಡ್ತೀನಿ. ಸೊ ಪೂಜೆ ಮುಗಿಸಿ ಹೊರಡ್ತಾ ಇದ್ದೀನಿ. ಜಸ್ಟ್ ರೆಕಾರ್ಡ್ ಮಾಡಿದ್ದಷ್ಟೇ ನಾನು ಕಾರ್ ತೊಗೊಂಡಿದ್ದೀನಿ. ಏನು ಮಾಡಿದ್ವಿ ಹೇಗಿತ್ತು ಅಂತೆಲ್ಲ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ಮಮ್ಮಿನ ಕೇಳಲೇ ಇಲ್ಲ. ಎಕ್ಸ್ಪೆಕ್ಟ್ ಮಾಡ್ತಿದ್ರಾ ಕಾರ್ ತೊಗೊಂಡಿದ್ದು ಅಂತ. ಇರಲಿ, ಇಫ್ ಪಾಸಿಬಲ್ ಕೇಳ್ತೀನಿ, ಇಲ್ಲ ಅಂದರೆ ಅಷ್ಟೇ. ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನನ್ನ ಕಾಕಿ ನೋಡಿ ಇಷ್ಟು ಕ್ಯೂಟಾಗಿದೆ, ಟೈನಿ ಆಗಿದೆ. ಇಷ್ಟೇ ಇಷ್ಟಿದೆ. ಕಾಂಪ್ಯಾಕ್ಟ್ ಪೌಡ್ರು ಅಲ್ಲ, ಬ್ಲಷ್ ಥರ.